ಉದ್ದೇಶವೇನೆಂದರೆ ನಮ್ಮ ದೇಶದಲ್ಲಿರುವ ಜಾತಿ ವ್ಯವಸ್ಥೆಯನ್ನು ನಿರ್ಮೂಲನೆ ಮಾಡುವುದು, ಹಾಗೆಯೇ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮೇಲೆ ದೌರ್ಜನ್ಯಗಳು ಆಗದಂತೆ ತಡೆಯುವಂಥ ಕ್ರಮಗಳನ್ನು ತೆಗೆದುಕೊಳ್ಳುವುದು ಈ ಕಾಯ್ದೆಯ ಮುಖ್ಯ ಉದ್ದೇಶವಾಗಿದೆ. ಸರ್ಕಾರದ ಅಂಕಿಅಂಶಗಳನ್ನು ನೋಡುವಾಗ ವಿಶೇಷವಾಗಿ NCRB ರಿಪೋರ್ಟ್ ಪ್ರಕಾರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರ ಮೇಲೆ ದೌರ್ಜನ್ಯಗಳು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿವೆ ಎನ್ನುವುದು ಆತಂಕಕಾರಿ ವರದಿಯಾಗಿದೆ. ಈ ವರದಿಯ ಪ್ರಕಾರ ಈ ದೌರ್ಜನ್ಯ ತಡೆ ಕಾಯ್ದೆಯಲ್ಲಿ ನೋಂದಾಯಿತವಾಗಿರುವ ಪ್ರಕರಣಗಳಲ್ಲಿ 2% ಮಾತ್ರ ಶಿಕ್ಷೆಯಾಗಿರುವುದನ್ನು ಕೂಡ ನಾವು ಗಮನಿಸುತ್ತೇವೆ. ಇದಕ್ಕೆ ಮುಖ್ಯ ಕಾರಣಗಳನ್ನು ಹುಡುಕುವಾಗ ಸಂತ್ರಸ್ತರ ಹಕ್ಕುಗಳು ತಮಗೆ ತಿಳಿಯದಿರುವುದು, ಹಾಗೆಯೇ ಸಂತ್ರಸ್ತರು ಕೋರ್ಟಿನಲ್ಲಿ ಪೂರಕವಾದ ಸಾಕ್ಷಿಗಳನ್ನು ನೀಡದೆ ಅನಕ್ಷರಸ್ಥರಾಗಿರುವುದರಿಂದ ಅವರು ಕೋರ್ಟಿನ ಪ್ರಕ್ರಿಯೆಗಳಲ್ಲಿ ಭಾಗವಹಿಸದಿರುವುದು ಕೂಡ ಒಂದು ಕಾರಣವಾಗಿ ಕಾಣುತ್ತದೆ. ಹಾಗಾಗಿ ಈ ವಿಡಿಯೋದಲ್ಲಿ ಸಂತ್ರಸ್ತರು ತಮ್ಮ ಹಕ್ಕುಗಳನ್ನು ತಿಳಿದುಕೊಂಡು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ದೌರ್ಜನ್ಯವನ್ನು ತಡೆಯುವಂತೆ ಕ್ರಮ ತೆಗೆದುಕೊಳ್ಳುವಂತೆ ಈ ಕಾನೂನಿನ ಮಾಹಿತಿಯನ್ನು ನಾನು ನಿಮಗೆ ನೀಡಲು ಇಷ್ಟಪಡುತ್ತೇನೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ತಡೆ ಕಾಯ್ದೆ 1989ರ ಸೆಕ್ಷನ್ 15A ನಲ್ಲಿ ಪರಿಶಿಷ್ಟ ಸಂತ್ರಸ್ತರ ಹಕ್ಕುಗಳೇನು ಎನ್ನುವುದರ ಬಗ್ಗೆ ವಿವರವಾಗಿ ಇದೆ. ಈ ಕಾಯ್ದೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ನಡೆದಾಗ ತಕ್ಷಣವೇ ಅಲ್ಲಿಗೆ ಸರ್ಕಾರಿ ಅಧಿಕಾರಿಗಳು DC, SP ಇವರು ಪರಿಶೀಲನೆ ಮಾಡಿ ತಕ್ಷಣವೇ ಆ ಕುಟುಂಬಗಳಿಗೆ ಮತ್ತು ಸಂತ್ರಸ್ತರಿಗೆ ರಕ್ಷಣೆಯನ್ನು ನೀಡುವ ಆದ್ಯ ಕರ್ತವ್ಯವನ್ನು ಈ ಸಂತ್ರಸ್ತರು ಅರಿತುಕೊಳ್ಳಬೇಕು. ಹಾಗೆಯೇ ದೂರನ್ನು ದಾಖಲಿಸಬೇಕು. ಸಂತ್ರಸ್ತರು ಪೊಲೀಸ್ ಠಾಣೆಗೆ ಹೋಗುವಾಗ ಪೊಲೀಸರು ಅವರೊಡನೆ ಗೌರವಯುತವಾಗಿ ನಡೆದುಕೊಂಡು ಅವರ ಕೇಸನ್ನು ದಾಖಲಿಸಬೇಕು. ಅವರು ದಾಖಲಿಸಿರುವ ಕೇಸನ್ನು ಅವರಿಗೆ ಓದಿ ಹೇಳಿ ಅವರಿಗೆ ಉಚಿತವಾಗಿ ಒಂದು FIR ಕಾಪಿಯನ್ನು ಕೂಡ ಕೊಡತಕ್ಕದ್ದು ಇದು ಸಂತ್ರಸ್ತರ ಹಕ್ಕಾಗಿದೆ. ಹಾಗೆಯೇ ಇವರ ಪ್ರಕರಣಗಳು ವಿಶೇಷ ನ್ಯಾಯಾಲಯದಲ್ಲಿ ನಡೆಯುತ್ತವೆ. ಪ್ರಥಮ ವರ್ತಮಾನ ವರದಿಯನ್ನು ಕೊಟ್ಟ ಮೇಲೆ ತನಿಖೆಯ ಸಮಯದಲ್ಲಿ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಪೊಲೀಸ್ ಅಧಿಕಾರಿಗಳು ಅದನ್ನು ವಿಡಿಯೋ ಮಾಡಬೇಕು, ವಿಡಿಯೋ ರೆಕಾರ್ಡಿಂಗ್ ಮಾಡಬೇಕು. ವಿಶೇಷ ನ್ಯಾಯಾಲಯದಲ್ಲಿ ಪ್ರಕರಣಗಳು ನಡೆಯುವಾಗ ವಿಶೇಷ ಅಭಿಯೋಜಕರು ಆಗಲಿ ಅಥವಾ ಸರ್ಕಾರವಾಗಲಿ ಅವರಿಗೆ ಪ್ರತಿ ಹಂತದ ಮಾಹಿತಿಯನ್ನು ನೀಡಬೇಕಾಗುತ್ತದೆ. ಉದಾಹರಣೆ, ಬೇಲ್ ಕೊಡುವಾಗ, ಸಮನ್ಸು, ನೋಟಿಸ್ಗಳು ಇಶ್ಯೂ ಆಗುವಾಗ, ಹಾಗೆಯೇ ಸಂತ್ರಸ್ತರಿಗೆ ಯಾವುದಾದರೂ ದಾಖಲಾತಿಗಳನ್ನು ಕೋರ್ಟಿಗೆ ಸಬ್ಮಿಟ್ ಮಾಡಬೇಕು ಅಂತ ಇದ್ರೂ ಕೂಡ ಅದಕ್ಕೆಲ್ಲ ಅವಕಾಶಗಳನ್ನು ಪ್ರತಿ ಹಂತದಲ್ಲೂ ವಿಶೇಷ ಅಭಿಯೋಜಕರು ಮತ್ತು ಸರ್ಕಾರವು ಮಾಡಿಕೊಡಬೇಕಾಗಿದ್ದು ಕರ್ತವ್ಯವಾಗಿದೆ. ಹಾಗೆಯೇ ಸಂತ್ರಸ್ತರನ್ನ ಕೋರ್ಟಿಗೆ ಕರೆದುಕೊಂಡು ಬರುವುದು, ಪ್ರಯಾಣ ಭತ್ಯೆಯನ್ನು ಕೊಡುವುದು, ಅವರಿಗೆ ದಿನದ ಭತ್ಯೆಯನ್ನು ಕೊಡುವುದು, ಊಟದ ವ್ಯವಸ್ಥೆಯನ್ನು ಕೂಡ ಪೊಲೀಸರು ನಿರ್ವಹಿಸಬೇಕಾಗುತ್ತದೆ. ಹಾಗೆಯೇ ಅವರು ರಕ್ಷಣೆಯನ್ನು ನೀಡುವುದು, ಯಾಕೆಂದರೆ ಈ ಕೇಸುಗಳಲ್ಲಿ ಜಾಸ್ತಿಯಾಗಿ ಭಯದ ವಾತಾವರಣ ಇರುತ್ತದೆ. ಅವರಿಗೆ ಪ್ರಾಣ ಬೆದರಿಕೆಗಳು, ಪ್ರಕರಣವನ್ನು ಹಿಂತೆಗೆದುಕೊಳ್ಳುವಂತೆ ಅವರಿಗೆ ಆಮಿಷಗಳನ್ನು ಹುಟ್ಟುವುದು ಆಗುತ್ತದೆ. ಅದನ್ನು ನಡೆಯದಂತೆ ಪೊಲೀಸರು ತಡೆಯಬೇಕು. ಹಾಗಾಗಿ ಅವರಿಗೆ ಸೂಕ್ತ ರಕ್ಷಣೆಯನ್ನು 24/7 ರಕ್ಷಣೆಯನ್ನು ನೀಡಬೇಕಾಗುತ್ತದೆ. ಇಷ್ಟೆಲ್ಲ ಹಕ್ಕುಗಳನ್ನು ನೀವು ಸಂತ್ರಸ್ತರು ತಿಳಿದುಕೊಂಡರೆ ಕೋರ್ಟಿನಲ್ಲಿ ಇವರಿಗೆ ನ್ಯಾಯ ಸಿಗುವುದು ಖಂಡಿತವಾಗುತ್ತದೆ. ಹಾಗಾಗಿ ಸಂತ್ರಸ್ತರು ದಯವಿಟ್ಟು ನಿಮ್ಮ ಹಕ್ಕುಗಳನ್ನು ತಿಳಿದುಕೊಳ್ಳಿರಿ.